ಮಲ್ಲಿಗೆ ಮಾಡೋ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಅಕ್ಕಿ ವಡೆ ಹೇಗೆ ಮಾಡೋದು ಎಂಬುದನ್ನು ನೋಡೋಣ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ಅಕ್ಕಿ ವಡೆ ಹೇಗೆ ಮಾಡೋದು ಎಂಬುದನ್ನು ನೋಡೋಣ. ಇಲ್ಲಿ ನಾನು ಬೆಳ್ತಿಗೆ ಅಕ್ಕಿಯನ್ನು 2 ಕಪ್ ತಗೊಂಡಿದ್ದೇನೆ. ಅದನ್ನು 3 ರಿಂದ 4 ಗಂಟೆ ನೆನೆ ಹಾಕಿ ನೀರೆಲ್ಲ ಬಸ್ತಿಟ್ಕೊಂಡಿದ್ದೇನೆ. ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಅದಕ್ಕೆ ತೊಳೆದಿಟ್ಟ ಅಕ್ಕಿಯನ್ನು ಹಾಕ್ಕೊಳ್ಬೇಕು. ಎಲ್ಲ ಅಕ್ಕಿಯನ್ನು ಹಾಕ್ಕೊಳ್ಳಿ. ಅದಕ್ಕೆ 1 ಕಪ್ನಷ್ಟು ತೆಂಗಿನ ತುರಿ, ಫ್ರೆಶ್ ತೆಂಗಿನ ತುರಿ, ಹಾಗೆ 1 ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನು ತರಿಯಾಗಿ ರುಬ್ಕೊಳ್ಳಿ. ತುಂಬ ನಯ ಮಾಡ್ಕೊಳ್ಬೇಡಿ. ಹಿಟ್ಟನ್ನು ರುಬ್ಕೊಂಡಾಗಿದೆ ನೋಡಿ, ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೇನೆ. ಹಿಟ್ಟು ರುಬ್ಬುವಾಗ ಸ್ವಲ್ಪ ನೀರು ಹಾಕಿರೋದ್ರಿಂದ ಹಿಟ್ಟು ಸ್ವಲ್ಪ ನೀರಾಗ್ಬೋದು. ಅದಕ್ಕೆ ಏನು ಟೆನ್ಷನ್ ಮಾಡ್ಕೊಳ್ಬೇಡಿ. ನೋಡಿ ಕೈಯಲ್ಲಿ ಉಂಡೆ ಮಾಡಲಿಕ್ಕೆ ಆಗ್ತದ ಅಂತ. ಆಗೋದಿಲ್ಲ ಅಂತ ಹೇಳಿದರೆ ಇದಕ್ಕೀಗ ನಾವು 1 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ ಅದು ಉಂಡೆ ಕಟ್ಟಲಿಕ್ಕೆ ಆಗಬೇಕು. ಅಂದರೆ ಒಂಥರ ರೈಸ್ ಬಾಲ್ ನಮಗೆ ತಟ್ಟಲಿಕ್ಕೆ ಹೇಗೆ ರೊಟ್ಟಿ ತಟ್ಟಲಿಕ್ಕೆ ಆಗ್ತದೆ ಆ ಥರ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸಾಕಾಗಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೋದು. ಈಗ ನೋಡಿ ಉಂಡೆ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಅಂದರೆ ಹಿಟ್ಟನ್ನು ಉಂಡೆ ಮಾಡಿ ತಟ್ಟಲಿಕ್ಕೆ ಸರಿಯಾಗಿ ಆಗ್ತದೆ. ಇದನ್ನೀಗ ಒಂದು ಬಾಳೆಲೆಗೆ ಎಣ್ಣೆ ಉಜ್ಜಿ, ಅಥವಾ ನೀವು ಬಟ್ಟೆಯಲ್ಲಿ ಕೂಡ ತಟ್ಕೊಳ್ಬೋದು. ಬಾಳೆಲೆ ಇದ್ದರೆ ಇನ್ನೂ ಸುಲಭ ಆಗ್ತದೆ. ತಟ್ಕೊಳ್ಳಿ. ಸಣ್ಣ ಸಣ್ಣ ಉಂಡೆ ಮಾಡಿ ಒಂದು ಚಿಕ್ಕ ಚಿಕ್ಕ ರೊಟ್ಟಿ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ಕೈಯಿಂದ ತೆಗಿಲಿಕ್ಕೆ ಆಗ್ತದೆ ನೋಡಿ, ಈ ಥರ ತೆಗೆದುಕೊಳ್ಬೇಕು. ಕೈಯಲ್ಲಿ ಎಣ್ಣೆ ಬಿಸಿಯಾಗಿದೆ. ಅದಕ್ಕೆ ಈ ರೊಟ್ಟಿಯನ್ನು ಹಾಕಿ ಮುಟ್ಲಿಕ್ಕೇನು ಹೋಗಬೇಡಿ, ಸೌಟೇನು ಹಾಕಬೇಡಿ. ಎಣ್ಣೆಯನ್ನು ಸ್ವಲ್ಪ ಅಲ್ಲಾಡಿಸ್ಕೊಳ್ಳಿ. ಚೆನ್ನಾಗಿ ಉಬ್ಬಿ ಬರಬೇಕು. ಆಗ ನಿಮ್ಮ ರೊಟ್ಟಿ ಸರಿಯಾಗಿದೆ, ಅಂದರೆ ಅಕ್ಕಿ ವಡೆ ಚೆನ್ನಾಗಿ ಬಂದಿದೆ ಅಂತ. ನೋಡಿ ಇಲ್ಲಿ ಉಬ್ತಾ ಇದೆ. ತನ್ನಷ್ಟಕ್ಕೆ ಅದು ಮೇಲೆ ಬರ್ತದೆ. ನೀವು ಹಾಕಿದ್ದು ವಡೆ ಇದೆಯಲ್ಲ, ಬಿಸಿ ಆದ ಕೂಡಲೇ ಮೇಲೆ ಬರ್ತದೆ. ನೋಡಿ ಚೆನ್ನಾಗಿ ಈಗ ಉಬ್ಬಿ ಬಂದಿದೆ. ಇದನ್ನು ಮಗುಚಿ ಹಾಕಿ 2 ಕಡೆ ಕೂಡ ಬೇಯಿಸ್ಕೊಳ್ಬೇಕು. ಲೋ ಫ್ಲೇಮಲ್ಲಿ, ಅಂದರೆ ತುಂಬ ಲೋ ಇಟ್ಕೊಳ್ಬೇಡಿ, ಸ್ವಲ್ಪ ಇರಲಿ ಫ್ಲೇಮ. 2 ಕಡೆ ಕೂಡ ಕಾಯಿಸ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ವಡೆ ಬಂದಿದೆ ನೋಡಿ. ಇದನ್ನು ಒಂದು ಟಿಶ್ಯೂ ಮೇಲೆ ಹಾಕ್ಕೊಳ್ಳಿ. ಹಾಗೆ ಇನ್ನೊಂದು ವಡೆಯನ್ನು ನಾನು ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಆಗಿದೆ ನೋಡಿ. 2 ಕಡೆ ಕೂಡ ಚೆನ್ನಾಗಿ ಬೇಯಬೇಕು. ಒಳಗಡೆ ಕೂಡ ಗೊತ್ತಾಗ್ತದೆ ಅದು. 2 ಸೈಡ್ ಕೂಡ ಉಬ್ಬಿ ಬರ್ತದೆ. ಆಗ ವಡೆ ಚೆನ್ನಾಗಾಗಿದೆ ಅಂತ ಅರ್ಥ. ಈಗ ವಡೆ ಆಗಿದೆ ಮತ್ತು ತುಂಬ ರುಚಿಯಾಗಿರ್ತದೆ ಇದು. ನೋಡಿ ವಡೆ ಚೆನ್ನಾಗಿ ಬಂದಿದೆ. ಇದನ್ನೀಗ ಪ್ಲೇಟಿಗೆ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತೇನೆ. ನೋಡ್ಬೋದು ನೀವು ವಡೆಯ ಒಳಗಡೆ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಟ್ರೈ ಮಾಡಿ. ಹಾಗೆ ನನ್ನ ವಿಡಿಯೋಗೆ ಲೈಕ್ ಕೊಡಲಿಕ್ಕೆ ಮರಿಬೇಡಿ. ಕಮೆಂಟ್ ಹಾಕಲಿಕ್ಕಂತೂ ಮರಿಲೇಬೇಡಿ. ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಸೆಂಡ್ ಮಾಡಿ. ಇನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು.